ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತೇನಪ್ಪ ವಿಷಯ ಅಂದರೆ ಬೆಳಿಗ್ಗೆನೆ ನಮ್ಮ ಬಂಗಾರಪೇಟೆ ಮಾರ್ಕೆಟ್ಗೆ ಹೋಗಿದ್ದೆ. ಮಾರ್ಕೆಟಲ್ಲಿ ಯಾವ್ಯಾವ ತರಕಾರಿ ಏನು ರೇಟ್ ಇದೆಯೋ ನೋಡ್ಕೊಂಬರೋಣ ಅಂತ. ನೋಡ್ಕೊಂಬರೋ ದಾರಿಯಲ್ಲಿ ನಮ್ಮ ಕಾರಳ್ಳಿಯಲ್ಲಿ ನಾಯಿ ಅಡ್ಡ ಬಂದ್ಬಿಟ್ಟು ಕೆಳಗಡೆ ಬಿದ್ದೋದೆ. ಸಿಕ್ಕಾಪಟ್ಟೆ ಗಾಯ ಆಗ್ಬಿಟ್ಟಿತ್ತು ಕಾಲ್ಗೆ. ಹಾಗೆ ಹೋಗಿ ಬ್ಯಾಂಡೇಜ್ ಹಾಕ್ಕೊಂಡು ಬಂದು ಕೂತ್ಕೊಂಡಿದ್ದೆ ರೆಸ್ಟ್ ಮಾಡೋಣ ಅಂತ. ರೆಸ್ಟ್ ಮಾಡೋದಕ್ಕೆ ನಾವೇನು ಆಫೀಸರಲ್ಲ ಅಂತ ಗೊತ್ತಾಯಿತು. ಬ್ಯಾಂಡೇಜ್ ಎಲ್ಲ ಕಿತ್ತು ಬಿಸಾಕ್ಬಿಟ್ಟು ನಮ್ಮ ರೂಟೀನ್ ಕೆಲಸ ಏನಿದೆಯೋ ಕೆಲಸ ಸ್ಟಾರ್ಟ್ ಮಾಡಿದೆ. ನಮ್ಮ ವರ್ತೂರು ಸಂತೋಷ್ ಅವ್ರು ಹೇಳ್ದಂಗೆ ರೈತರಿಗೆ ಲೀವ್ ಇಲ್ಲ, 24x7 ವರ್ಕು ಅಂತ. 24/7 365 ದಿನ ರೈತನಾಗೆ ಬರಬೇಕು, ರೈತನಾಗೆ ಸಾಯ್ಬೇಕು. ರೈತನಿಗೊಬ್ಬನಿಗೆ ರಜಾ ಇಲ್ದಿರ ಇರೋ ದಿನ. ರೋಜಾ ಗಿಡಕ್ಕೆ ನಾಟಿ ಗೊಬ್ಬರ ಹಾಕೋಣ ಅಂತ ಐಡಿಯಾ ಬಂತು. ಹಂಗೆ ನಾಟಿ ಗೊಬ್ಬರನ ಎತ್ಕೊಂಡು ತೋಟದ ಕಡೆ ಹೋದೆ. ಈ ಥರ ಹಾಕಬೇಕು, ಕುಂಟ್ಕೊಂಡು ಹೋದೆ. ನಡೆಯೋಕ್ಕೆ ಕೂಡ ಆಗ್ತಾ ಇರಲಿಲ್ಲ. ಗೊಬ್ಬರ ಎಲ್ಲ ಕಾಲ ಮೇಲೆ ಬೀಳ್ತಾ ಇತ್ತು. ಹಾಕೋವಾಗ ಸಿಕ್ಕಾಪಟ್ಟೆ ಕಳೆ ಬಂದ್ಬಿಟ್ಟಿತ್ತು. ಕಳೆನೆಲ್ಲ ಹಂಗೆ ಗೀಚ್ಕೊಂಡು ಗೊಬ್ಬರನೆಲ್ಲ ಮುಚ್ಕೊಂಡು ಯಾರು ಹಾಕ್ಬಿಟ್ಟು ಹಾಗೆ ಸಿಕ್ಕಾಪಟ್ಟೆ ಸುಸ್ತಾಗೋಯ್ತು. ಬಂದು ಕೂತ್ಕೊಂಡೆ. ಓಕೆ ಫ್ರೆಂಡ್ಸ್, ಇನ್ನಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ, ಹಾಗೆ ಶೇರ್ ಮಾಡಿ. ಧನ್ಯವಾದಗಳು. ಶುಭ ದಿನ.